ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಶ್ರೀ ಸಂತ ಶಿರೋಮಣಿ ಮಡಿವಾಳೇಶ್ವರ ಗವಿ ಚುಡುಗುಪ್ಪದಲ್ಲಿ 106ನೇ ಪುಣ್ಯತಿಥಿ ನಿಮಿತ್ತ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶಬ್ರ ಶ್ರೀ ಗುರುಲಿಂಗ ಶಿವಾಚಾರ್ಯರು, ಅಯ್ಯಪ್ಪ ಸ್ವಾಮಿ ಹಿರೇಮಠ್ ಹಾಗೂ ಶಬ್ರ ಶ್ರೀ ಮುರುಳಾರಾಧ್ಯ ಶಿವಾಚಾರ್ಯರು ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗುತ್ತಾ ಇದೆ. ಭಾರತದ ಭೂಮಿಯು ಪುಣ್ಯಭೂಮಿ ನಾಡು. ಈ ನಾಡಿನಲ್ಲಿ ಅನೇಕ ಶರಣರು ಸಂತರು ಆಗಿ ಹೋಗಿದ್ದಾರೆ. ಶ್ರೀ ಸಂತ ಮಡಿವಾಳೇಶ್ವರ ಒಬ್ಬರು. ಅವರು ಚುಡುಗುಪ್ಪ ನಗರದ ಕ್ರಮಜೀವಿಯಾಗಿ ಗವಿಯನ್ನೇ ಕೊರೆದು ಮಾನವ ಜೀವಿಗೆ ಭಕ್ತಿ ಮಾರ್ಗವನ್ನು ತೋರಿಸುತ್ತಾ ಜೀವಿ ಶಿವನಾಗಬಲ್ಲನೆಂಬ ತತ್ವವನ್ನು ತಿಳಿಸಿಕೊಟ್ಟಿದವರು. 3 ದಿನಗಳ ಜಾತ್ರೆ ವೈಭವದಿಂದ ಮತ್ತು ಹರ್ಷ ಮತ್ತು ಉಲ್ಲಾಸದಿಂದ ಜರುಗುತ್ತದೆ. ಈ ವರ್ಷವೂ ಕೂಡ ವೈಭವದಿಂದ ಮಂಗಳವಾದ್ಯ, ವೇದ ಘೋಷಣೆ ಮತ್ತು ದೀಪಾಲಂಕಾರದಿಂದ ವೈಭವದಿಂದ ರಥೋತ್ಸವ ಆಚರಿಸಲಾಗುತ್ತಿದೆ. ದಿನಾಂಕ 11/3/2024ರಂದು ಮುಂಜಾನೆ 8 ಗಂಟೆಗೆ ಅಯ್ಯಪ್ಪ ಸ್ವಾಮಿ ಮಠದಿಂದ ಗವಿವರೆಗೆ ಕುಂಭ ಮೆರವಣಿಗೆ ಹಾಗೂ ರಥದ ಕಳಸಾರೋಹಣ, ನಂತರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾದ ಕಾರ್ಯಕ್ರಮ, ರಾತ್ರಿ 9 ಗಂಟೆಯಿಂದ ಭಜನೆ ಕಾರ್ಯಕ್ರಮ ಜರುಗುವುದು. ದಿನಾಂಕ 12/3/2024 ಮಂಗಳವಾರ ಸಾಯಂಕಾಲ 7 ಗಂಟೆಗೆ ಶ್ರೀ ಗುರು ಅಯ್ಯಪ್ಪ ಸ್ವಾಮಿ ಮಠದಿಂದ ಗವಿವರೆಗೆ ಭವ್ಯವಾದ ಮೆರವಣಿಗೆ, 11 ಗಂಟೆಗೆ ರಥೋತ್ಸವ ಜರುಗುವುದು. ರಾತ್ರಿ 11:30ಕ್ಕೆ ಮನೋರಂಜನಾ ಕಾರ್ಯಕ್ರಮ ಇರುವುದು. ಈ ಒಂದು ದೇವಸ್ಥಾನದ ಮುಖ್ಯಸ್ಥರಾಗಿರುವ ಅಧ್ಯಕ್ಷರಾಗಿರುವ ರವಿಚಂದ್ರ ಶಿವಪೂಜಿ, ಕರಿಯಪ್ಪ ಗಡ್ಮಿ, ಸಂಜು ಶಿವಪೂಜಿ, ಸಂಗಮೇಶ್ ಕೋರವಾರ್, ಶರಣಪ್ಪ ಸಜ್ಜನ್, ಮಲ್ಲಿಕಾರ್ಜುನ್ ಕಮಲಾಪುರೆ, ಸಚಿನ್ ಮಡಪತಿ, ಸೂರ್ಯಕಾಂತ್ ಹನುಮಂತರಾವ್ ಯಲಮಡಗಿ, ಕಾಶಿನಾಥ್ ಚಳಕಾಪುರೆ, ಅಮಿತ್ ಹೊಸದಡ್ಡಿ, ಅಮರಸ್ವಾಮಿ ಮಡಪತಿ, ರವಿ ಚೊಂಚಿ, ನಾಗಣ್ಣ ಚಾಂಗ್ಲೇರ ಹಾಗೂ ಎಲ್ಲ ಹಳ್ಳಿಪಳ್ಳಿಯ ಸಮಸ್ತ ಜನರು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಹಳ್ಳಿಯ ಪಳ್ಳಿಯ ಎಲ್ಲ ಜನರು ಹಾಗೂ ಊರಿನ ಗಣ್ಯರು, ಪ್ರಮುಖರು ಹಾಗೂ ಮಹಿಳೆಯರು, ತಾಯಂದಿರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು.